ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರ ಹುಟ್ಟು ಹಬ್ಬಕ್ಕೆ ಯಡಿಯೂರಪ್ಪನವ್ರಿಗೆ ಬರಕ್ಕಾಗತ್ತೆ? ಸಿದ್ದೇಶ್ ಅವ್ರ ಜೊತೆಗೆ ಅಣ್ಣ ತಮ್ಮ ಅಂತ ಇದ್ದಂತ ಸಿದ್ದೇಶ್ ಅವ್ರ ಜನ್ಮದಿನಕ್ಕೆ ಅವ್ರಿಗೆ ಬರಕ್ಕಾಗಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ. ಯಡಿಯೂರಪ್ಪನವ್ರೆ, ನಾನು ಯಡಿಯೂರಪ್ಪನವ್ರನ್ನ ಬೈಬೇಕಂತ ಅಥವಾ ಇನ್ನೇನು ತಗೊಳ್ಬೇಕಂತ ಉದ್ದೇಶಕ್ಕೆ ನಿಂತಿಲ್ಲ. ರಾಜಕಾರಣ ಬೇರೆ. ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಂತ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲದೆ ಇದ್ದಂತ ಒಬ್ಬ ಮಹಾನ್ ನಾಯಕನನ್ನ, ಮಹಾನ್ ಸ್ನೇಹಿತನನ್ನ ನೀವು ನಡ್ಸ್ಕೊಂಡಿರುವಂತ ರೀತಿ ಬಗ್ಗೆ ನನಗೆ ಬೇಜಾರಾಗತ್ತೆ. ನಿರಂತರವಾಗಿ ನಾವು ಗೆಲ್ತಾ ಇದ್ವಿ. ಇಲ್ಲಿ 6 ಬಾರಿ ಲೋಕಸಭೆಯನ್ನು ಪ್ರತಿನಿಧಿಸೋದು ಅಂತಂದ್ರೆ ಅದು ಸಾಮಾನ್ಯ ಏನಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು. ಅವರ ಪಾಪ್ಯುಲಾರಿಟಿ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಜಗತ್ತಿನ ಯಾವುದೇ ಒಬ್ಬ ರಾಜಕಾರಣಿಯ ಅಥವಾ ಆ ದೇಶದ ಆಡಳಿತ ನಡೆಸ್ತಾ ಇರತಕ್ಕಂತ ಮುಖ್ಯಸ್ಥನ ಪಾಪ್ಯುಲಾರಿಟಿನೆಲ್ಲ ಹೋಲಿಸ್ಕೊಂಡ್ರೆ ಮೊದಲೇ ಸ್ಥಾನದಲ್ಲಿ ಇರುವಂತವರು ನರೇಂದ್ರ ಮೋದಿ ಅವರು. ಆದ್ರೆ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಈ ಲೋಕಸಭೆಯನ್ನ ನಿರಂತರವಾಗಿ ಗೆದ್ದಿರ್ತಕ್ಕಂಥವ್ರು ಮಲ್ಲಿಕಾರ್ಜುನಪ್ಪನವರು ಮತ್ತು ಸಿದ್ದೇಶ್ ಅವರು. ಅಟಲ್ಜಿ ಕಾಲದಲ್ಲಿ, ಅಟಲ್ಜಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ನಂತರ ಈಗ ಕಳೆದ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.